ಮೊದಲಿಗೆ ಈ ರೀತಿಯ ಎಲ್ಲ ತರಕಾರಿಗಳನ್ನು ನಾವು ತಗೋಬೇಕು. ಯಾವುದಾದ್ರೂ ನಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿಗಳನ್ನ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು, ನಂತರ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿನ ಈ ಎಲ್ಲ ತರಕಾರಿಗಳನ್ನ ಕುಕ್ಕರಲ್ಲಿ ಹಾಕ್ತೀವಲ್ಲ ಆವಾಗ ಹೆಚ್ಚಿ ಹಾಕಬೇಕು. ಆವಾಗ ಇದಕ್ಕೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಈ ತರಕಾರಿ ಅಂದಾಜಿಗೆ ಸುಮಾರು 2 ತಂಬಿಗೆ, ನೋಡಿ ಇಲ್ಲಿ 1 ತಂಬಿಗೆ ಹಾಕಿದ್ದೀನಿ, ಇನ್ನೊಂದು ತಂಬಿಗೆ ನೀರು, 2 ತಂಬಿಗೆ ಅಷ್ಟು ನೀರು ಬೇಕಾಗುತ್ತೆ. 2 ತಂಬಿಗೆ ನೀರು ಹಾಕಿ ಇದನ್ನು ಸ್ವಲ್ಪ ಬೇಕಾದರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಬೇಯಕ್ಕಿಡ್ಬೋದು. ಈ ರೀತಿ ಕುಕ್ಕರಲ್ಲಿ ಹಾಕಿ ಸುಮಾರು 2 ಕೂಗು ಬರೆಸಬೇಕು. ನಂತರ ಕುಕ್ಕರ್ ಆರಿದ ನಂತರ ತೆಗೆದುಬಿಟ್ರೆ ನೋಡಿರಿ ತರಕಾರಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹೌದಾ? ಈಗ ಈ ಬೆಂದ ತರಕಾರಿಗಳನ್ನು ಈ ರೀತಿ ಕೆಳಗಡೆ ಅಗಲವಾದ ಪಾತ್ರೆ ಇಟ್ಕೋಬೇಕು. ಈ ಅಗಲವಾದ ಪಾತ್ರೆ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ ನಂತರ ನೋಡಿ ಈ ತರಕಾರಿ ಚೆನ್ನಾಗಿ ಬೆಂದಿರೋದ್ರಿಂದ ಸ್ಮ್ಯಾಶ್ ಮಾಡಿದಾಗ ಅದೆಲ್ಲ ರಸ ಬಿಟ್ಕೊಂಡು ಈ ರೀತಿ ಆಗುತ್ತೆ ಚೆನ್ನಾಗಿ. ಈಗ ಇದಕ್ಕೆ ತುಪ್ಪ, ಈಗ ಡಯಟ್ ಅಂತ ಹೇಳಿ ತುಪ್ಪ ಎಲ್ಲ ತಿಂದೇ ಇರೋಕ್ಕಾಗಲ್ಲ, ಅದು ಆರೋಗ್ಯಕರವಾದದ್ದು. ತುಪ್ಪ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಈಗ ನಾವು ತೋರಿಸ್ತಾ ಇರೋದು ರುಚಿಯಾದ ಮತ್ತು ಆರೋಗ್ಯಕರವಾದ ಜ್ಯೂಸ್ ಆಗಿರೋದ್ರಿಂದ ನೋಡಿ ತುಪ್ಪ ಹಾಕ್ಕೊಂಡು ಕುಡಿದ್ರೆ ಬಾಯಿಗೂ ರುಚಿ, ಆರೋಗ್ಯಕ್ಕೂ ಸಹ ಒಳ್ಳೆಯದು.